ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಡೆದಿರತಕ್ಕಂಥ TET ಪತ್ರಿಕೆ 2ರ ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರದ ಬಗ್ಗೆ ನಾವು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. 61ನೇ ಪ್ರಶ್ನೆ, ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವಂತಹ ಒಂದು ನಿಯಮ ಆಧಾರದ ಮೇಲೆ ಆಧಾರದ ಮೇಲೆ ಅಂತಕ್ಕಂಥ ಕೇಳಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಸಿದ್ಧತಾ ನಿಯಮ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸುವ ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ನಂಬರ್ 4, ಕ್ರಿಯಾತ್ಮಕ ಸಂಶೋಧನೆಯ ಮೂಲಕ. ಇನ್ನು ವಿವರಿಸುವರು ಅಂತಕ್ಕಂಥದ್ದಿದೆ. ವಿವರಿಸುವರು ಎಂಬ ನಿರ್ದಿಷ್ಟ ಉದ್ದೇಶದ ಈ ಅಂಶಕ್ಕೆ ಸೇರಿದೆ ಅಂತಕ್ಕಂಥದ್ದಿದೆ. ಇದಕ್ಕೆ ಆಪ್ಷನ್ ನಂಬರ್ 2 ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 64ನೇ ಪ್ರಶ್ನೆಗೆ, ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯ ವಲಯದ ಈ ವಲಯದ ಉಪವರ್ಗಗಳಾಗಿದ್ದಾವೆ ಅಂತಕ್ಕಂಥದ್ದು ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಜ್ಞಾನಾತ್ಮಕ ವಲಯ. ಇನ್ನು 65ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಇದು ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ ಅಂತಕ್ಕಂಥದ್ದನ್ನು ಕೇಳಿದರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಮಕ್ಕಳ ಸಂಜ್ಞಾನಾತ್ಮಕ ಪರೀಕ್ಷೆ ಅಂತಕ್ಕಂಥದ್ದು ಇದು ಪ್ರಕ್ಷೇಪಣ ತಂತ್ರ ಅಲ್ಲ. ಇನ್ನು 66ನೇ ಪ್ರಶ್ನೆ, ಇದಕ್ಕೆ ಡೈರೆಕ್ಟಾಗಿ ನಾವು ನೋಡೋದಾದರೆ ಯಾವುದು? ಮಾನಸಿಕ ವಯಸ್ಸು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 67ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಹಿಂದುಳಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡಿದರೆ ಪರಿಹಾರ ಬೋಧನೆಯ ಸರಿಯಾದ ಕಾರ್ಯಕ್ರಮ ಆಗುತ್ತೆ ಸ್ನೇಹಿತರೆ. ಇನ್ನು 68ನೇ ಪ್ರಶ್ನೆ, ಪ್ರೇರಣೆಗೆ ಅಗತ್ಯ ಶ್ರೇಣಿಗಳನ್ನು ಚರ್ಚಿಸುವುದು ಈ ಸಿದ್ಧಾಂತದಲ್ಲಿ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಅದು ಮಾಸ್ಲೋ ಅವರ ಸಿದ್ಧಾಂತ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 69ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಒಂದು ಅವಧಾನವಾದ ನಿರ್ಧಾರಕವಲ್ಲ ಅಂತಕ್ಕಂಥದ್ದನ್ನು ಕೇಳಿದರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಏಕತಾನತೆ ಅಂತಕ್ಕಂಥದ್ದು ಒಂದು ನಿರ್ಧಾರವಲ್ಲ ಅಂತಕ್ಕಂಥದ್ದು. ಇನ್ನು 70ನೇ ಪ್ರಶ್ನೆ, ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿರುವರು ಯಾರು ಅಂತಕ್ಕಂಥದ್ದು ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನಾವು ವೈಗೋಟ್ಸ್ಕಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವನ್ನು ಗಮನಿಸಬಹುದು ಸ್ನೇಹಿತರೆ. ಇನ್ನು 71ನೇ ಪ್ರಶ್ನೆ, ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯಿಕವಾಗಿದೆ ಅಂತಕ್ಕಂಥದ್ದನ್ನು ಕೇಳಿದರೆ. 71ನೇದು ಇದಕ್ಕೆ ಸರಿಯಾದಂಥ ಉತ್ತರ ಒಳನೋಟ ಕಲಿಕೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 72ನೇದು, ಮಾನವನ ವಿಕಾಸದಲ್ಲಿ ನಾಯಕನ ಆರಾಧನೆ ಯಾವುದು? ತಾರುಣ್ಯ ಅವಸ್ಥೆಯಲ್ಲಿ ನಾಯಕನ ಆರಾಧನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ. ಇನ್ನು ವ್ಯಕ್ತಿಗಳ ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ. ಇದಕ್ಕೂ ಕೂಡ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಈ ಥರ ಲಿಂಗದೊಡನೆ ಗುರುತಿಸುವಂತಹ ಬಯಸುವಂತಹ ವಯಸ್ಸು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗೆ 74ನೇದು, ಇದಕ್ಕೆ ಸರಿಯಾದಂಥ ಉತ್ತರ ತಾರುಣ್ಯ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಈ ವಯಸ್ಸು ಎಂದು ಕರೆಯುವರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. 74ನೇದು ಇದಕ್ಕೆ ಸರಿಯಾದಂಥ ಉತ್ತರ 4ನೇದು ಆದರ್ಶಗಳು ಅಂತಕ್ಕಂಥದ್ದಿದೆ. ಇನ್ನು ತಮ್ಮ ಮಕ್ಕಳು ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಬಾಲ್ಯ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. 76ನೇ ಪ್ರಶ್ನೆ, ಬೆಳವಣಿಗೆಯು ಗರ್ಭದಿಂದ ಗುರಿಯವರೆಗೆ ಸಾಗುತ್ತದೆ ಏಕೆಂದರೆ ಇದು ಅನುಸರಿಸುವುದು ಅಂತಕ್ಕಂಥದ್ದಿದೆ. ಇದು ನಿರಂತರೆಯ ತತ್ವವನ್ನು ಅನುಸರಿಸುತ್ತದೆ ಸ್ನೇಹಿತರೆ. ಹೋಮ್ ಟು ಟೂಂಬ್ ಅಂತಕ್ಕಂಥದ್ದು ಸ್ನೇಹಿತರೆ ಇಂಗ್ಲೀಷ್. ಇನ್ನು 77ನೇ ಪ್ರಶ್ನೆ, ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿದೆ ಅಂತಕ್ಕಂಥದ್ದಿದೆ. ಇದು ಸರಿಯಾದಂಥ ಉತ್ತರ 77ನೇದಕ್ಕೆ ಜ್ಞಾನಾತ್ಮಕ ವಲಯ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇನ್ನು 78ನೇ ಪ್ರಶ್ನೆ, ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಎಲ್ಲಿ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಮನೆಯಲ್ಲಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 79ನೇ ಪ್ರಶ್ನೆ, ಈ ಹಂತದಲ್ಲಿ ಎಲ್ಲ ಬಾಲಕಿಯರು ಬೆಳವಣಿಗೆಯ ವೇಗವನ್ನು ತೋರಿಸುತ್ತಾರೆ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ತಾರುಣ್ಯಾವಸ್ಥೆಯಲ್ಲಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 80ನೇ ಪ್ರಶ್ನೆ, ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ ಅಂತಕ್ಕಂಥದ್ದಿದೆ. ಇದಕ್ಕೆ ನಾವು ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದು ಕಟ್ಟುನಿಟ್ಟಿನ ಸಲಹೆಗಾರರು ಅಂತಕ್ಕಂಥದ್ದು. ಇನ್ನು 81ನೇ ಪ್ರಶ್ನೆ, 5E ಮಾದರೀಸ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ನಾವು ನೋಡೋದಾದರೆ ವಿಸ್ತಾರವಾದಂಥ ಹಂತ ಅಂತಕ್ಕಂಥದ್ದನ್ನು ನೋಡ್ಕೋಬೇಕು ಸ್ನೇಹಿತರೆ. ಇನ್ನು 82ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರ ಕಲಿಕೆಗೆ ಸಂಬಂಧಿಸಿಲ್ಲದ ಇರುವಂತಹ ಅಂಶ ಅಂತಕ್ಕಂಥದ್ದಿದೆ.
ಇದರಲ್ಲಿ ಸರಿಯಾದಂಥ ಉತ್ತರ ಜೀವನದ ಗುರಿಗಳು ಏನು ಕಲಿಕೆಗೆ ಸಂಬಂಧಿಸದೇ ಇರುವಂತಹ ಅಂಶ ಆಗಿದೆ. ಇನ್ನು 83ನೇ ಪ್ರಶ್ನೆ, ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಅಂತಕ್ಕಂಥದ್ದು ಇದೆ. ಏನು ಇದಕ್ಕೆ ಸರಿಯಾದಂಥ ಉತ್ತರ ಪರಿಪಕ್ವತೆ ಅಂತಕ್ಕಂಥದ್ದು. ಇನ್ನು 84ನೇ ಪ್ರಶ್ನೆ, ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳನ್ನು ಮತ್ತು ಉತ್ಪನ್ನಗಳನ್ನು ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯ ಏನು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದಕ್ಕೆ ಏನು ಆಪ್ಷನ್ ನಂಬರ್ 2 ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 85ನೇ ಪ್ರಶ್ನೆ, ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತಾರೆ ಅಂತಕ್ಕಂಥದ್ದಿದೆ. ಸಾಮಾನ್ಯರು ಹೆಚ್ಚಾಗಿ ನಮಗೆ ಕಂಡುಬರ್ತಕ್ಕಂಥದ್ದು. ಇನ್ನು 85ನೇ ಪ್ರಶ್ನೆ, ವಾಗಿಸುವಿಕೆ ಎಂದರೆ ಅಂತಕ್ಕಂಥದ್ದನ್ನು ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆಯನ್ನು ಮಾಡಿಕೊಳ್ಳುವುದು ತರ್ಕಸಮ್ಮತವಾಗಿಸುವಿಕೆ. ಇನ್ನು 87ನೇ ಪ್ರಶ್ನೆ, ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳಿಗೆ ಅರ್ಥಗ್ರಹಿಕೆಯನ್ನು ಪರೀಕ್ಷಿಸಲು ಶಿಕ್ಷಕರು ಇದನ್ನು ಬಳಸುವರು ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ನಂಬರ್ 3 ಮೌಖಿಕವಾಗಿ ಪ್ರಶ್ನಿಸುವುದು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಅಂತಕ್ಕಂಥದ್ದು ಇದೆ. 88ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರ ಸಿದ್ಧತೆ ಮತ್ತು ಸಂಕಲ್ಪನಾತ್ಮಕ ಶಕ್ತಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 89ನೇ ಪ್ರಶ್ನೆ, ರಾಬರ್ಟ್ ಗ್ಯಾನಿಯವರ ಪ್ರಕಾರ ಕಲಿಕೆಯ ಉತ್ತುಂಗದ ಹಂತವು ಅಂತಕ್ಕಂಥದ್ದು ಕೇಳಿದರೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಸರಿಯಾದಂಥ ಉತ್ತರ ಸಮಸ್ಯೆ ಪರಿಹಾರ ಪದ್ಧತಿ ಅಂತಕ್ಕಂಥದ್ದು. ಇನ್ನು 90ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರ ಏನು ಆಪ್ಷನ್ ನಂಬರ್ 4 ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇದಿಷ್ಟು ಕೂಡ ಶೈಕ್ಷಣಿಕ ಮನೋವಿಜ್ಞಾನದ ಮತ್ತು ಬೋಧನಾ ತಂತ್ರಜ್ಞಾನದ ಒಂದು ಪ್ರಶ್ನೋತ್ತರಗಳನ್ನು ನಾವು ಗಮನಿಸಿದ್ದೇವೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.